22ನೇ ಪ್ರಶ್ನೆಯನ್ನ ಗಮನಿಸಿ. ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ಒಂದು ವಿಮಾನವನ್ನ ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ, ಸೊ ನೋಡಿ ಇಲ್ಲಿ ಓ ಅನ್ನೋ ಒಂದು ಬಿಂದುವಿನಿಂದ, ಸೊ ಈ ವಿಮಾನ ಎ ಮತ್ತು ಬಿ, ಸೊ ಎರಡು ವಿಮಾನಗಳ ಓ ಬಿಂದುವಿನಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಿಸಿದಾಗ ಎ ಬಿಂದುವಿಗೆ ಉಂಟಾದ ಕೋನವು 60 ಡಿಗ್ರಿ. ಸೊ ಎ ಬಿಂದುವಿಗೆ ಉಂಟಾದ ಕೋನ 60 ಡಿಗ್ರಿ. ಅದೇ ರೀತಿ ಸೊ ಇದು 60 ಡಿಗ್ರಿ, ಇದು ಕ್ಷಿತಿಜ ರೇಖೆ. ಕ್ಷಿತಿಜ ರೇಖೆಗಿಂತ ಮೇಲ್ಮಟ್ಟದಲ್ಲಿ ಇದೆ ದೃಷ್ಟಿ ರೇಖೆ. ಸೊ ಇಲ್ಲಿ ಏನಾಗಿದೆ, ಇದು 60 ಡಿಗ್ರಿ ಆಗಿದೆ. 10 ಸೆಕೆಂಡುಗಳ ನಂತರ ಇದೇ ವಿಮಾನ, ಸೊ 10 ಸೆಕೆಂಡುಗಳ ನಂತರ ಸೊ ಇದೇ ವಿಮಾನ ಏನಾಗುತ್ತೆ, ಬಿ ಬಿಂದುವಿಗೆ ತಲುಪತ್ತೆ. ಸೊ ಈ ವಿಮಾನ ಏನಾಗುತ್ತೆ, ಬಿ ಬಿಂದುವಿಗೆ ತಲುಪತ್ತೆ. ಸೊ ಏನಾಗುತ್ತೆ, ಇದು ಬಿ ಬಿಂದುವಿಗೆ ತಲುಪಿದಾಗ ಉಂಟಾದ ಕೋನವು 30 ಡಿಗ್ರಿ ಆಗಿರುತ್ತದೆ. ವಿಮಾನದ ವೇಗವು 648 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತಿದೆ ಎಂಬುದನ್ನು ಕಂಡು ಹಿಡಿಯಿರಿ. ಸೊ ಇಲ್ಲಿ ವರ್ಗಮೂಲ 3 ನಾವು 1.73 ಎಂದು ಬಳಸಬಹುದು ನಾವು. ಸೊ ಯಾವ ಒಂದು ಜಾಗದಲ್ಲಿ ವರ್ಗಮೂಲ 3 ಬರುತ್ತಲ್ವಾ, ಸೊ ಅಲ್ಲಿ ನಾವು 1.73 ಅಂತ ಬಳಸಬಹುದು. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ವಿಮಾನದ ವೇಗವನ್ನ ಹೇಳ್ತಾ ಇದ್ದಾರೆ, ಎಷ್ಟು, 648 ಕಿಲೋಮೀಟರ್ ಪರ್ ಅವರ್ ಅಂತ. ಸೊ ಇದನ್ನ ನಾವೇನ್ ಮಾಡೋಣ, ಇದರ ವೇಗವನ್ನ ಏನ್ ಮಾಡೋಣ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸೊ ಏನಾಗತ್ತೆ ಇಲ್ಲಿ, ಸೊ ಇದರ ವೇಗ ಏನಾಗತ್ತೆ, ಸೊ 648 ಕಿಲೋಮೀಟರ್ ಪರ್ ಅವರ್ ಇದೆ ಅಲ್ವಾ. ಸೊ ಈಸ್ ಈಕ್ವಲ್ ಟು, ಸೊ ಇದನ್ನ ಏನ್ ಮಾಡೋಣ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸೊ 648 ಇಂಟು 1000 ಅಲ್ವಾ. ಸೊ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಇಲ್ಲಿ ಅವರ್. ಸೊ 1 ಗಂಟೆಗೆ 60 ನಿಮಿಷ. ಸೊ 1 ನಿಮಿಷಕ್ಕೆ 60 ಸೆಕೆಂಡ್ ಆದರೆ, ಸೊ 60 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗತ್ತೆ, 3600 ಸೆಕೆಂಡ್ ಆಗತ್ತೆ. ಹಾಗಾದ್ರೆ 3600. ಸೊ ಇದೇನಾಗತ್ತೆ, 0 ಕ್ಯಾನ್ಸಲ್ ಆಗತ್ತೆ, 0 ಕ್ಯಾನ್ಸಲ್ ಆಗತ್ತೆ. ಸೊ ಇಲ್ಲಿ 2 5s 10, 2 1 2, 2 8 16. ಸೊ ಇದೇನಾಗತ್ತೆ, 2 9 18, 2 3 6, 2 2 4, 2 4 8. ಸೊ 3 3 9, 3 1 3, 3 10 30, 3 8 24. ಸೊ ಇದೇನಾಗತ್ತೆ, ಸೊ ಇದೇನಾಗುತ್ತೆ, 3 1 3, 3 3 9, 3 9 18 ಆಗತ್ತೆ. ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ, 180 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಸೊ 1 ಸೆಕೆಂಡ್, ಮಲ್ಟಿಪ್ಲಿಕೇಶನ್ ನೋಡೋಣ. 1 ಸೆಕೆಂಡ್ ಹಾಗೆ ಇರಿ. ಸೊ ಇಲ್ಲಿ 648 ಇಂಟು 1000 ಡಿವೈಡೆಡ್ ಬೈ, ಸೊ ವೇಗ ಈಕ್ವಲ್ ಟು 6048 ಇಂಟು 1000 ಡಿವೈಡೆಡ್ ಬೈ 180. ಸೊ 3600 ಅಲ್ವಾ. ಸೊ ಇಲ್ಲಿ 0 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡೋಣ, 2 1 2, 2 8 16,
ಸೊ 2 ಮೂರ್ಲೆ 6, 2 ಎರಡ್ಲೆ 4, 2 4. ಸೊ ಇಲ್ಲಿ 3 ಸೊ ಇಲ್ಲಿ ಏನಾಗುತ್ತೆ 3 6 18, 3 1 3, 0, 3 8 24. ಸೊ ಇದೇನಾಗುತ್ತೆ 2 3 6, 2 5 10, 2 4 8. ಸೊ ಇದೇನಾಗುತ್ತೆ 3 1 3, 3 1 3, 3 8 24. ಸೊ ಇದೇನಾಗುತ್ತೆ 18 into 10. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 180 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಸೊ ಇಲ್ಲಿ ವೇಗವನ್ನ ನಾವೇನ್ ಮಾಡಿದ್ವಿ, ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಒಂದು ವಿಮಾನ ಎ ಸ್ಥಾನದಿಂದ 10 ಸೆಕೆಂಡುಗಳ ನಂತರ ಬಿ ಸ್ಥಾನಕ್ಕೆ ತಲುಪ್ತಾ ಇದೆ. ಹಾಗಾದ್ರೆ 10 ಸೆಕೆಂಡುಗಳ ನಂತರ ವಿಮಾನದ ದೂರ ಏನಾಗತ್ತೆ ಮಕ್ಕಳೇ, 10 ಸೆಕೆಂಡುಗಳ ನಂತರ ವಿಮಾನದ ದೂರ ಏನಾಗತ್ತೆ ಹೇಳಿ, 180 ಮೀಟರ್ ಪರ್ ಸೆಕೆಂಡು. 1 ಸೆಕೆಂಡಿಗೆ 180 ಮೀಟರ್ ದೂರವನ್ನ ಚಲಿಸುತ್ತೆ. ಹಾಗಾದ್ರೆ 10 ಸೆಕೆಂಡ್ಗಳ ನಂತರ ಏನಾಗತ್ತೆ ಹೇಳಿ, 180 ಇಂಟು 10 ಸೆಕೆಂಡುಗಳ ನಂತರ. ಸೊ 1800 ಮೀಟರ್ ಸೊ ದೂರವನ್ನ ಚಲಿಸುತ್ತೆ. ಸೊ ಇಲ್ಲಿ ಓಸಿ, ಸೊ ಓಸಿ ದೂರವನ್ನ ಎಕ್ಸ್ ಅಂತ ತಗೊಂಡ್ರೆ, ಸಿಡಿ ದೂರವನ್ನ ಏನ್ ತಗೊಂಡಿದ್ದಾರೆ 1800 ಮೀಟರ್ ದೂರವನ್ನ ಚಲಿಸಿದೆ. ಸೊ ಟೋಟಲ್ ದೂರ ಓ ಬಿಂದುವಿನಿಂದ ಡಿ ಬಿಂದುವಿಗೆ ಇರುವ ದೂರ ಏನಾಗುತ್ತೆ ಹೇಳಿ, ಎಕ್ಸ್ ಪ್ಲಸ್ 1800 ಮೀಟರ್ ಅಂದ್ರೆ 1800 ಪ್ಲಸ್ ಎಕ್ಸ್ ಮೀಟರ್ ಆಗತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ ಚಿತ್ರದಲ್ಲಿ ಓಸಿ ಏನಾಗಿದೆ ಮಕ್ಕಳೇ, ಎಕ್ಸ್ ಮೀಟರ್. ಸಿಡಿ ಏನಾಗಿದೆ, ಸಿಡಿಯ ದೂರ 1800 ಮೀಟರ್ ಮತ್ತು ಓಡಿ ಸೊ ಇಲ್ಲಿ ಓಡಿ ಏನಾಗಿದೆ ಈಕ್ವಲ್ ಟು 1800 ಪ್ಲಸ್ ಎಕ್ಸ್ ಡಿಸ್ಟೆನ್ಸ್ ಆಗತ್ತೆ. ಸೊ ಇಲ್ಲಿ ತ್ರಿಭುಜ ಓ ಎ ಸಿ ಅಲ್ಲಿ, ಸೊ ಏನ್ ಮಾಡೋಣ, ಇಲ್ಲಿ ಓ ಎ ಸಿ ತ್ರಿಭುಜವನ್ನ ಗಮನಿಸಿ. ಸೊ ಇಲ್ಲಿ ಕೋನ 60 ಡಿಗ್ರಿ. ಸೊ ಇಲ್ಲಿ ಈ ಕೋನ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ, ಎ ಸಿ ಆದ್ರೆ, ಸೊ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ, ಓ ಸಿ ಆಗ್ತಾ ಇದೆ. ಸೊ ಈಗ ನಾವೇನ್ ಮಾಡೋಣ, ಈ ಓ ಸಿ, ಸೊ ಓ ಎ ಮತ್ತು ಎ ಸಿ, ಸೊ ಇದೇನಾಗಿದೆ ಈ ಒಂದು ತ್ರಿಭುಜದ ಬಾಹುಗಳು ಓ ಎ, ಓ ಸಿ ಮತ್ತು ಎ ಸಿಗಳು. ಸೊ ನಾವೇನ್ ಮಾಡ್ಬೇಕೀಗ, ಎ ಸಿ ಯ ಉದ್ದವನ್ನ ಹೇಳಬೇಕಾಗಿದೆ. ಸೊ ಇಲ್ಲಿ ವಿಮಾನ ಮತ್ತು ಸಮತಟ್ಟಾದ ನೆಲದ ಮೇಲಿನ ನಡುವಿನ ಅಂತರವನ್ನ ಹೇಳಬೇಕು. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಾವು ತ್ರಿಭುಜ ಓ ಎ ಸಿ ಅನ್ನ ತಗೊಳ್ಳೋಣ. ತ್ರಿಭುಜ ಓ ಎ ಸಿ ಅಲ್ಲಿ, ತ್ರಿಭುಜ ಓ ಎ ಸಿ ಅಲ್ಲಿ ಕೋನ ಸಿ ಏನಿದೆ ಮಕ್ಕಳೇ, 90 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಕೋನ ಸಿ ಏನಿದೆ 90 ಡಿಗ್ರಿ ಆಗಿದೆ. ಸೊ ಈಗ ನಾವೇನ್ ಮಾಡೋಣ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ, ಎ ಸಿ ಅಂದ್ರೆ ಈ ಒಂದು ಬಾಹುವಿನ ಎತ್ತರ ಎಚ್ ಡಿವೈಡೆಡ್ ಬೈ ಎಕ್ಸ್. ಸೊ ಈ ಓ ಸಿ ಏನಾಗಿದೆ ಮಕ್ಕಳೇ, ಎಕ್ಸ್ ಅಲ್ವಾ. ಸೊ ಇದೇನಾಗತ್ತೆ, ಟ್ಯಾನ್ 60 ಡಿಗ್ರಿ ಏನಾಗಿದೆ, √3 ಈಕ್ವಲ್ ಟು ಎಚ್ ಬೈ ಎಕ್ಸ್ ಆಗತ್ತೆ. ಸೊ ಎಚ್ ಈಕ್ವಲ್ ಟು ಏನಾಗತ್ತೆ ಹೇಳಿ, √3 ಇಂಟು ಎಕ್ಸ್. ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಈಗ ನಾವು ತ್ರಿಭುಜ ಓ ಬಿ ಡಿ ಅನ್ನ ನೋಡೋಣ. ಸೊ ಓ ಬಿ ಡಿ ಅಲ್ಲಿ,
ಸೊ ಇದೇನಾಗಿದೆ, ಕೋನ ಡಿ ಏನಾಗಿದೆ 90 ಡಿಗ್ರಿ ಆಗಿದೆ. ಸೊ ಈ ಕೋನದ ಅಳತೆ ಏನು 30 ಡಿಗ್ರಿ. ಸೊ ಈ 30 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ, ಬಿಡಿ ಆದರೆ, ಸೊ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ, ಓಡಿ ಆಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಈ ಬಿಡಿಯ ಎತ್ತರ, ಸೊ ಇದರ ಎತ್ತರವನ್ನ ಹೇಳಬೇಕು. ಸೊ ಏನ್ ಮಾಡೋಣ, ಈಗ ನಾವು ತ್ರಿಭುಜ ODB ಅನ್ನ ತಗೊಳ್ಳೋಣ. ಸೊ ತ್ರಿಭುಜ ODB ಯಲ್ಲಿ ಕೋನ ಬಿ ಏನಾಗಿದೆ 90 ಡಿಗ್ರಿ ಆಗಿದೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ ಟ್ಯಾನ್ ಥೀಟಾ ಏನಿದೆ ಮಕ್ಕಳೇ 30 ಡಿಗ್ರಿ ಇದೆ ಅಲ್ವಾ. ಸೊ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು H ಡಿವೈಡೆಡ್ ಬೈ 1800 ಪ್ಲಸ್ ಎಕ್ಸ್. ಯಾಕೆ ಹೇಳಿ, ODಯ ಉದ್ದ ಏನಾಗಿದೆ 1800 ಪ್ಲಸ್ ಎಕ್ಸ್ ಅಲ್ವಾ. ಸೊ ಇದೇನಾಗುತ್ತೆ, tan 30 ಡಿಗ್ರಿ ಈಸ್ ಈಕ್ವಲ್ ಟು 1/√3 ಈಸ್ ಈಕ್ವಲ್ ಟು H ಡಿವೈಡೆಡ್ ಬೈ 1800 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಈಗ √3h ಏನಾಗುತ್ತೆ ಹೇಳಿ, √3h ಈಸ್ ಈಕ್ವಲ್ ಟು 1800 ಪ್ಲಸ್ ಎಕ್ಸ್. ಸೊ ಇದನ್ನ ಏನ ಮಾಡೋಣ, ಈಕ್ವೇಶನ್ 2 ಅಂತ ತಗೊಳ್ಳೋಣ. ಸೊ ಈಗ ನಾವು ಸಮೀಕರಣ 1 ಸಮೀಕರಣ 2ರಲ್ಲಿ ಆದೇಶಿಸೋಣ. ಸೊ ಸಮೀಕರಣ 1 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸೊ ಏನಾಗುತ್ತೆ, x √3 ಇಂಟು √3. ಸೊ ಇಲ್ಲಿ h ಅನ್ನೋದೇನಾಗಿದೆ √3x ಅಲ್ವಾ. ಸೊ √3x. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು 2ರಲ್ಲಿ ಆದೇಶಿಸ್ತಾ ಇದ್ದೇನೆ. ಹಾಗಾಗಿ ಇದೇನಾಗುತ್ತೆ, x √3 ಇಂಟು ಆಲ್ರೆಡಿ h ಜೊತೆ ಇರೋ √3 ಈಸ್ ಈಕ್ವಲ್ ಟು ಏನಾಗುತ್ತೆ 1800 ಪ್ಲಸ್ ಎಕ್ಸ್ ಆಗತ್ತೆ. ಸೊ ಇದೇನಾಗುತ್ತೆ ಮಕ್ಕಳೇ, √3 ಇಂಟು √3 3x ಆಗತ್ತೆ ಈಸ್ ಈಕ್ವಲ್ ಟು 1800 ಪ್ಲಸ್ ಎಕ್ಸ್ ಆಗತ್ತೆ. ಸೊ ಇದೇನಾಗುತ್ತೆ 3x ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 1800. ಸೊ ಇದೇನಾಗುತ್ತೆ 2x ಈಸ್ ಈಕ್ವಲ್ ಟು 1800. ಸೊ x ಈಸ್ ಈಕ್ವಲ್ ಟು 1800 divided by 2. So 2 1s are 2, 2 900s. So ಇದೇನಾಗುತ್ತೆ, x is equal to ಏನಾಗುತ್ತೆ 900 ಅಲ್ವಾ. ಸೊ x is equal to 900 ಆಗುತ್ತೆ. ಸೊ ಇಲ್ಲಿ h is equal to ಏನಾಗಿದೆ √3x ಬಂದಿದೆ. ಸೊ ಇಕ್ವೇಶನ್ 1 ಅಲ್ಲಿ. ಸೊ ಇಕ್ವೇಶನ್ 1 ಅಲ್ಲಿ h is equal to ಏನಾಗಿದೆ √3x ಬಂದಿದೆ. ಸೊ ಇಲ್ಲಿ x ನಮ್ಗೆ ಈಗಾಗಲೇ ಗೊತ್ತಾಯ್ತು 900 ಅಂತ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, √3 ಇಂಟು 900. ಸೊ ಇಲ್ಲಿ √3 ಅನ್ನ ನಾವೇನಂತ ಬಳಸ್ಬೋದು, 1.73 ಅಂತ ಬಳಸ್ಬೋದು ಅಲ್ವಾ. ಹಾಗಾಗಿ 1.73 ಇಂಟು 900 ಇದು h ಆಗತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ h ಇಸ್ ಈಕ್ವಲ್ ಟು ಏನ್ ಬರುತ್ತೆ, 1557 ಮೀಟರ್ ಆಗತ್ತೆ ಮಕ್ಕಳೇ. ಸೊ ಇದೇನಾಯ್ತು, ಈ ಒಂದು ಎಷ್ಟು ಎತ್ತರದಲ್ಲಿ ವಿಮಾನ ಹಾರಾಡುತ್ತಿದೆ ಅಂದ್ರೆ 1557 ಮೀಟರ್ ಅಂತರದಲ್ಲಿ. ಇದು ಕರೆಕ್ಟ್, ಸರಿಯಾದ ಉತ್ತರ ಮಕ್ಕಳೇ.